ಎಲ್ರಿಗೂ ನಮಸ್ಕಾರ. ಈಗ ಹಿಂದಿನ ಕ್ಲಾಸಿನ ಮುಂದುವರೆದ ಭಾಗವಾಗಿ ಕೆಲವೊಂದು ಪ್ರಾಬ್ಲಮ್ನ ನೋಡೋಣ. Prove that if E and F are independent events, then so are the events E dash and F dash, E and F dash, and E dash and F. So all are independent ಅನ್ನೋದನ್ನು ಪ್ರೂವ್ ಮಾಡೋಣ. ನೋಡಿ, ಪ್ರೂಫ್ ಏನಿದೆಯಪ್ಪ ಅಂದರೆ ಇ ಕ್ಯಾನ್ ಬಿ ರಿಟನ್ ಆಸ್ ಇ ಇಂಟರ್ಸೆಕ್ಷನ್ ಎಫ್ ಯೂನಿಯನ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಅಂತ ಇದೆ. ಇ ಇಂಟರ್ಸೆಕ್ಷನ್ ಎಫ್ ಯೂನಿಯನ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಪ್ರೊಬ್ಯಾಬಿಲಿಟಿ ಅಪ್ಲೈ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಇ ಈಕ್ವಲ್ಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್. ಬಿಕಾಸ್ ಇವೆರಡು ಏನಾಗಿರುತ್ತೆ, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ಸ್ ಆಗಿರೋದ್ರಿಂದ ನಾವು ಇದನ್ನು ಈ ರೀತಿ ಬರಿಬೋದು. ಸೊ ಈಗ ಪ್ರೊಬ್ಯಾಬಿಲಿಟಿ ಆಫ್ ಇ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್. ಯಾಕೆಂದರೆ ಇ ಆ್ಯಂಡ್ ಎಫ್ ಆರ್ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಇಂಟರ್ಸೆಕ್ಷನ್ ಜಾಗಕ್ಕೆ ಪ್ರಾಡಕ್ಟ್ ಬರಿಬೋದು. ಸೊ ದಿಸ್ ಈಸ್ ಸೇಮ್ ಆ್ಯಸ್ ಪ್ಲಸ್ ಮೂರನೇ ಟರ್ಮ್ ಹಾಗೆ ಬರೆಯೋಣ. ಸೊ ನಾವು ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ ಇ ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಆಗುತ್ತೆ. ಪ್ರೊಬ್ಯಾಬಿಲಿಟಿ ಆಫ್ ಇ ಕಾಮನ್ ತೆಗೆದ್ರೆ ನಿಮಗೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಬರುತ್ತೆ. ದಟ್ ಈಸ್ ಸೇಮ್ ಆಸ್ ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಡ್ಯಾಶ್. ಅಲ್ಲಿಗೆ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡ್ಯಾಶ್ ಇಸ್ ಸೇಮ್ ಆಸ್ ಪ್ರೊಬ್ಯಾಬಿಲಿಟಿ ಆಫ್ ಇ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎಫ್ ಡ್ಯಾಶ್. ಸೊ ಹಾಗಾಗಿ ನಮಗೆ ಇವು ಇಂಡಿಪೆಂಡೆಂಟ್ ಆಗ್ತವೆ ಅಂತ ಗೊತ್ತಾಗುತ್ತೆ. ನಾವು ಭಾಳ ಇಂಪಾರ್ಟೆಂಟ್ ತಿಳ್ಕೊಬೇಕಾಗಿರೋದು ಇಲ್ಲಿ ನೋಟಲ್ಲಿ ಕೊಟ್ಟಿದ್ದೀನಿ ನೋಡಿ, ನೋಟ್ ಅಂತ ಬರ್ಕೊಡಿ. ಇಫ್ ಎ ಆ್ಯಂಡ್ ಬಿ ಆರ್ ಇಂಡಿಪೆಂಡೆಂಟ್ ದೆನ್ ನೋಡಿ, ಎ ಮತ್ತು ಬಿ ಇಂಡಿಪೆಂಡೆಂಟ್ ಆದರೆ ಎ ಆ್ಯಂಡ್ ಬಿ ಡ್ಯಾಶು ಇಂಡಿಪೆಂಡೆಂಟು, ಎ ಡ್ಯಾಶ್ ಆ್ಯಂಡ್ ಬಿನೂ ಇಂಡಿಪೆಂಡೆಂಟು, ಎ ಡ್ಯಾಶ್ ಆ್ಯಂಡ್ ಬಿ ಡ್ಯಾಶು ಇಂಡಿಪೆಂಡೆಂಟು. ಸೊ ಇಷ್ಟು ಇಂಡಿಪೆಂಡೆಂಟ್ ಅನ್ನೋದು ಆರ್ ಆಲ್ಸೋ ಇಂಡಿಪೆಂಡೆಂಟ್. ನೀವು ಯಾವುದೇ ಎರಡು ಪೇರ್ ತೊಗೊಂಡ್ರೆ ಅದಕ್ಕೆ ನೀವು ಕಾಂಪ್ಲಿಮೆಂಟ್ ಯಾವುದಕ್ಕೆ ಬೇಕಾದ್ರೂ ಹಾಕೊಳ್ಳಿ, ಅವು ಇಂಡಿಪೆಂಡೆಂಟ್ ಆಗಿರ್ತವೆ ಅನ್ನೋದನ್ನು ನೀವು ತಿಳ್ಕೋಬೇಕು. ಓಕೆ, ಇನ್ನೊಂದು ಪ್ರಾಬ್ಲಮ್ ಇದೆ ನೋಡೋಣ. ಇಫ್ ಎ ಆ್ಯಂಡ್ ಬಿ ಆರ್ ಟೂ ಇಂಡಿಪೆಂಡೆಂಟ್ ಈವೆಂಟ್ಸ್ ದೆನ್ probability of A union B is equal to 1 minus probability of A dash into probability of B dash ಅಂತ ಇದೆ. ನೋಡಿ, we have probability of A union B can be written as ನಮಗೆ ಗೊತ್ತಿರೋ ಫಾರ್ಮುಲಾ ಪ್ರಕಾರ probability of A plus probability of B minus probability of A into probability of B. ಯಾಕೆಂದರೆ A and B are independent. ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಆಗಿರಲಿ, 2 ಮತ್ತು 3ನೇ ಟರ್ಮ್ ಒಳಗಡೆ ಪ್ರೊಬ್ಯಾಬಿಲಿಟಿ ಆಫ್ ಬಿ ಹೊರಗೆ ತೆಗೆದ್ರೆ ಇಟ್ ಬಿಕಮ್ಸ್ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಆಗುತ್ತೆ. ಸೊ 1 ಈಗ ಪ್ರೊಬ್ಯಾಬಿಲಿಟಿ ಆಫ್ ಎ ನೋಡೋಣ. ಪ್ರೊಬ್ಯಾಬಿಲಿಟಿ ಆಫ್ ಎಗೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಅಂತ ಬರ್ಕೋಬೋದು. ಆಮೇಲೆ ಇಲ್ಲಿ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇರೋದನ್ನು ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಅಂತ ಬರ್ಕೊಳ್ಳೋಣ. ಸೊ ಅಲ್ಲಿಗೆ ನಮಗೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಅಂತ ಆಯಿತು. ಸೊ 1 ಆಗೇ ಇರಲಿ, ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಹೊರಗೆ ತೆಗೀರಿ, ಏನು ಉಳ್ಕೊಳ್ಳೋದು 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಆಗುತ್ತೆ. ದಟ್ ಈಸ್ ಸೇಮ್ ಆ್ಯಸ್ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಡ್ಯಾಶ್ ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಬಿ ಡ್ಯಾಶ್. ಈ ಥರನೂ ನಾವು ಪ್ರೂವ್ ಮಾಡ್ಬೋದು. ಸೊ ಇಷ್ಟು ನಮಗೆ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಇಂಡಿಪೆಂಡೆನ್ಸ್ ಮೇಲೆ ನಮಗೆ ತಿಳ್ಕೊಬೇಕಾಗಿದೆ. ಸೊ ನೆಕ್ಸ್ಟು ನಮಗೆ ಭಾಳ ಇಂಪಾರ್ಟೆಂಟ್ ಆದ ಟಾಪಿಕ್ ಯಾವುದಪ್ಪ ಅಂದರೆ ಪಾರ್ಟೇಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ. ಪಾರ್ಟೇಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ನೋಡಿ, ನಮಗೆ
ಈಗ ಒಂದು ಸ್ಯಾಂಪಲ್ ಸ್ಪೇಸ್ ಇದೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಈ ಥರ ಒಂದು ಸ್ಯಾಂಪಲ್ ಸ್ಪೇಸ್ ನಮಗಿದೆ ಅಂತ ಅಂದ್ಕೊಳ್ಳೋಣ. ಇದರಲ್ಲಿ ನಾವೇನು ಮಾಡೋಣ, ಒಂದಷ್ಟು ಪಾರ್ಟೇಷನ್ ಮಾಡ್ತಾ ಹೋಗೋಣ. ನೀವೇನು ಹೀಗೆ ಇರಬೇಕಂತ ಇಲ್ಲ, ನಾನ್ ಎಂಟಿ ಈವೆಂಟ್ಸ್ ಆಗಿರಬೇಕು. ದಿಸ್ ಡಿವೈಡೆಡ್ ಇಂಟು ಸಮ್ ಈವೆಂಟ್ಸ್. ಯಾವ ರೀತಿ ನೋಡಿ, ಇದೊಂದು ಈವೆಂಟ್ E1 ಅಂತ ಕರೆಯೋಣ, ಇದೊಂದು ಈವೆಂಟ್ E2 ಅಂತ ಕರೆಯೋಣ, ಇದೊಂದು ಈವೆಂಟು E3 ಅಂತ ಕರೆಯೋಣ, ಇದನ್ನು E4, E5, E6, E7, E8 ಹೀಗೆ ಎಷ್ಟು ಬೇಕಾದರೂ ನಾವು ಮಾಡಿ ಕೊನೆಗೆ EN ಅಂತ ಮಾಡ್ಬೋದು. ಅಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್. ಪಾರ್ಟೇಷನ್ ಅಂದ್ರೆ ಅರ್ಥ ಇಷ್ಟೇ, ಇವೆಲ್ಲವನ್ನೂ ಸೇರಿಸಿದ್ರೆ ಏನು ನಾವು E1, E2, E3 ಈ ಥರ ಬರ್ಕೋತೀವಿ, ಪಾರ್ಟೇಷನ್ ಮಾಡ್ತೀವಿ, ಇವೆಲ್ಲದರ ಯೂನಿಯನ್ ಏನಾಗಬೇಕಪ್ಪ ಅಂದ್ರೆ ನಮಗೆ ಓಲ್ ಸ್ಯಾಂಪಲ್ ಸ್ಪೇಸ್ ಎಸ್ ಆಗಬೇಕು. ಓಲ್ ಸ್ಯಾಂಪಲ್ ಸ್ಪೇಸ್ ಎಸ್ ಆಗಬೇಕು. ಆಮೇಲೆ ಇವು ಯಾವ್ದಾರು ಎರಡು ತೊಗೊಂಡ್ರೆ ಅವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಏನಾಗಿರಬೇಕು? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಆಗಿರಬೇಕು. ಅದ್ರ ಜೊತೆಗೆ ಪ್ರತಿ ಈವೆಂಟಿಗೂ ನಾನ್ ಝೀರೋ ಪ್ರೊಬ್ಯಾಬಿಲಿಟಿ ಇರಬೇಕು. ಪ್ರತಿ ಈವೆಂಟ್ಗೆ ಏನಾಗಿರಬೇಕು? ನಾನ್ ಝೀರೋ ಪ್ರೊಬ್ಯಾಬಿಲಿಟಿ ಇರಬೇಕು. ಸೊ ನೋಡಿ, ನಾವು ಅದನ್ನು ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಹೆಡ್ಡಿಂಗು ಪಾರ್ಟೇಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಬರೀರಿ. ಎ ಸೆಟ್ ಆಫ್ ಈವೆಂಟ್ಸ್, ಎ ಸೆಟ್ ಆಫ್ ಈವೆಂಟ್ಸ್ E1, E2, E3, etc. En is said to be represent a partition of the sample space capital S. Is said to be represents a partition of the sample space capital S if EI intersection EJ ಎಂಟಿ ಅಂದರೆ ಎಕ್ಸ್ಕ್ಲೂಸಿವ್ ಅಂತ. ಐ ನಾಟ್ ಈಕ್ವಲ್ ಟು ಜೆ ಆದಾಗ ಎಕ್ಸ್ಕ್ಲೂಸಿವ್ ಆಗುತ್ತೆ. ಎರಡನೇದು E1 ಯೂನಿಯನ್ E2 ಯೂನಿಯನ್ E3 ಯೂನಿಯನ್ ಎಕ್ಸೆಟ್ರಾ EN ಇಸ್ ಈಕ್ವಲ್ ಟು ಎಸ್ ಅಂದರೆ ಅವೆಲ್ಲವನ್ನೂ ಸೇರಿಸಿ ಯೂನಿಯನ್ ತೊಗೊಂಡಾಗ ನಮಗೆ ಓಲ್ ಸ್ಯಾಂಪಲ್ ಸ್ಪೇಸ್ ಬರುತ್ತೆ. ಆ್ಯಂಡ್ ಫೈನಲ್ ಕಂಡೀಷನ್ನು ಪ್ರೊಬ್ಯಾಬಿಲಿಟಿ ಆಫ್ EI ಗ್ರೇಟರ್ ದ್ಯಾನ್ ಝೀರೋ ಫಾರ್ ಆಲ್ ಐ. ಎಲ್ಲದು ನಮ್ಮ ಪಾರ್ಟ್ ಇರುತ್ತಲ್ಲ, ಅವೆಲ್ಲ ಇದು ಪ್ರೊಬ್ಯಾಬಿಲಿಟಿ ಝೀರೋ ಇರೋಂಗಿಲ್ಲ, ಇಟ್ ಶುಡ್ ಬಿ ಮೋರ್ ದ್ಯಾನ್ ಝೀರೋ. ಈ ಮೂರೂ ಕಂಡೀಷನ್ನು ನಾವು ಸ್ಯಾಟಿಸ್ಫೈ ಮಾಡಿದರೆ ಅದನ್ನೇ ವಿ ಕಾಲ್ಡ್ ಆ್ಯಸ್ ಎ ಪಾರ್ಟೇಷನ್ ಅಂತ ಕರಿತೀವಿ, ಅಥವಾ ಪಾರ್ಟೇಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂತ ಕರಿತೀವಿ. ಸೊ ಈ ಪಾರ್ಟೇಷನ್ ಆಫ್ ಎ ಸ್ಯಾಂಪಲ್ ಸ್ಪೇಸನ್ನು ಬಳಸ್ಕೊಂಡು ಈ ಒಂದು ಭಾಳ ಇಂಪಾರ್ಟೆಂಟ್ ಥಿಯರಮ್ನ ನಾವು ಪ್ರೂವ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಥಿಯರಮ್ ಆಫ್ ಟೋಟಲ್ ಪ್ರೊಬ್ಯಾಬಿಲಿಟಿ. ಏನು ಹೇಳುತ್ತೆ ನೋಡೋಣ ಥಿಯರಮ್ ಆಫ್ ಟೋಟಲ್ ಪ್ರೊಬ್ಯಾಬಿಲಿಟಿ. ಲೆಟ್ E1, E2, E3, E4, etc. En be a partition of the sample space S and capital A be any event associated with S, then probability of A equal to probability of E1 into probability of A given E1 plus probability of E2 into probability of A given E2 plus probability of E3 into probability of A given E3 etc. plus probability of En into probability of A given En ಅಂತ ಇದೆ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಅದನ್ನೇ ಸಿಂಪಲ್ ಫಾರ್ಮಲ್ಲಿ ನಾವು ಈ ಥರ ಬರಿತೀವಿ. ಪ್ರೊಬ್ಯಾಬಿಲಿಟಿ ಆಫ್ ಎ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಸಿಗ್ಮಾ ಐ ಇಸ್ ಈಕ್ವಲ್ ಟು 1 to n ಪ್ರೊಬ್ಯಾಬಿಲಿಟಿ ಆಫ್ EI ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ EI ಅಂತ. ಸೊ ಇದನ್ನು ಪ್ರೂವ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನೋಡೋಣ. ಇಲ್ಲಿ ನೋಡಿ, ನಮಗೆ ಇಲ್ಲಿದೆ, ಇಲ್ಲಿ ಒಂದು ಚಿತ್ರ ಕಾಣಿಸ್ತಾ ಇದೆಯಲ್ವ, ನೋಡಿ ಇಲ್ಲಿ ಈ ಚಿತ್ರ ಅಬ್ಸರ್ವ್ ಮಾಡಿ ನೀಟಾಗಿ. ಇಲ್ಲಿ ನಾನು ಪೆನ್ಸಿಲಲ್ಲಿ ಬರೆದಿರೋಂಥ E1, E2, E3 ದಟ್ ಈಸ್ ಅ ಪಾರ್ಟೇಷನ್. ಸೊ ನಾನಿಲ್ಲಿ ಒಂದು ರೌಂಡ್ ಹಾಕಿದ್ದೀನಿ ನೋಡಿ, ಇಲ್ಲಿ ಈ ಥರ ಹಾಕಿದ್ದೀನಲ್ಲ, ಇದು ನಮಗೆ ಕೊಟ್ಟಿರೋ ಎ ಅಂತ.
ಸೊ ಈ ಎ ಏನಾಗಿರುತ್ತೆ ಅಂದರೆ ಎಲ್ಲ ಪಾರ್ಟ್ಗಳಿಗೂ ಇಂಟರ್ಸೆಕ್ಟ್ ಆಗಿರುತ್ತೆ. ಎಲ್ಲವಕ್ಕೂ ಆಗಬೇಕಂತ ಇಲ್ಲ, ಕೆಲವೊಂದಕ್ಕಾಗಿರುತ್ತೆ, ಕೆಲವೊಂದಕ್ಕಾಗಿರಲ್ಲ. ಇಟ್ ಈಸ್ ಎ ಯೂನಿಯನ್ ಆಫ್ ಸಮ್ ಪಾರ್ಟ್ ಆಫ್ ದಿ ಆಲ್ ಪಾರ್ಟೇಷನ್ ಅನ್ನಂಗಿದೆ. ಇದನ್ನು ನಾವು ಎ ಅಂತ ಕರೆಯೋಣ. ಇದನ್ನು ನಾವು ಎ ಅಂತ ಕರೆಯೋಣ. ಇನ್ನು ಉಳಿದಿರೋದು ಇದೆಯಲ್ಲ ಅದನ್ನು ನೋಡಿ, ಇದು ನಮ್ಮ ಪಾರ್ಟೇಷನ್. ಇದು ನಮ್ಮ ಪಾರ್ಟೇಷನ್ ಅಂತ ಅಂದ್ಕೊಂಡ್ರೆ ಇದರಲ್ಲಿ ನೋಡಿ ಪಾರ್ಟ್ಗಳು ಹೆಂಗಿದ್ದಾವೆ ಕಾಣಿಸ್ತಾ ಇದೆಯಲ್ವಾ? ಹೀಗಿದೆ, 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 ಹೀಗಿದೆ. ಸೊ ನಮಗೆ ಅನುಕೂಲ ಆಗಂಗೆ ಒಂದಷ್ಟು ಎನ್ ಪಾರ್ಟೇಷನ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಎನ್ ಪಾರ್ಟೇಷನ್ ಆಗಿದೆ. ಇದು ನಮ್ಮ ಸ್ಯಾಂಪಲ್ ಸ್ಪೇಸ್ ಎಸ್. ದಿಸ್ ಈಸ್ ಅವರ್ ಸ್ಯಾಂಪಲ್ ಸ್ಪೇಸ್ ಎಸ್ ಅಂತ ಅಂದ್ಕೊಳ್ಳೋಣ. ಹಾಗಾದರೆ ಈಗ ನಾವು ಇದನ್ನು ಟೋಟಲ್ ಡೆರಿವೇಟಿವ್ ಥಿಯರಮ್ ಹೇಗೆ ಪ್ರೂವ್ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ನೋಡಿ, ವಿಲ್ ಏನೋ ಗಿವನ್ ನಮಗೆ ಗೊತ್ತಿದೆ E1 E2 E3 ಎಕ್ಸೆಟ್ರಾ EN ಪಾರ್ಟೇಷನ್ ಅಂತ ಗೊತ್ತಿದ್ಮೇಲೆ ಇದು ಆ ಪಾರ್ಟೇಷನಲ್ಲಿ ಇದು ಒಂದು ಕಂಡೀಷನ್ನು. ಇವೆಲ್ಲನೂ ಯೂನಿಯನ್ ತಗೊಂಡ್ರೆ ಎಸ್ ಬರುತ್ತೆ ಅನ್ನೋದು ಒಂದು ಕಂಡೀಷನ್ನು. ಎರಡನೇ ಕಂಡೀಷನ್, ಯಾವುದೇ ಎರಡು ತೊಗೊಂಡ್ರು ಅದರದ್ದು ಇಂಟರ್ಸೆಕ್ಷನ್ ಎಮ್ ಟಿ ಆಗಿರುತ್ತೆ ಅಂತ, ಅಂದರೆ ಯಾವುದೂ ಕಾಮನ್ ಇರಲ್ಲ ಅಂತ. ಸೊ ನಾವು ಈಗ ಬರೆಯೋಣ. ವಿ ನೋ ದಟ್ ಫಾರ್ ಎನಿ ಇವೆಂಟ್ ಎ, ಯಾವುದೇ ಇವೆಂಟ್ ಎ ತೊಗೊಂಡ್ರು ಎ ಇಸ್ ಈಕ್ವಲ್ ಟು ಎ ಇಂಟರ್ಸೆಕ್ಷನ್ ಓಲ್ ಸ್ಯಾಂಪಲ್ ಸ್ಪೇಸ್ನ ನಾವು ತಗೋಬೋದು. ಹೌದಲ್ವಾ? ಅಂದರೆ ಎ ಮತ್ತು ಸ್ಯಾಂಪಲ್ ಸ್ಪೇಸ್ಗೆ ಇಂಟರ್ಸೆಕ್ಷನ್ ತೊಗೊಂಡ್ರೆ ಅದು ಏನೇ ವಾಪಸ್ ಬರುತ್ತೆ. ಈಗ ಹಾಗಾದರೆ ಎ ಇಂಟರ್ಸೆಕ್ಷನ್ ಎಸ್ ಜಾಗಕ್ಕೆ ನಾವು ಈ ಯೂನಿಯನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಎಸ್ ಜಾಗಕ್ಕೆ ಏನು ಮಾಡ್ತಾ ಇದ್ದೀನಿ? E1 ಯೂನಿಯನ್ E2 ಯೂನಿಯನ್ E3 ಈ ಥರ ಸಬ್ಸ್ಟಿಟ್ಯೂಟ್ ಅಪ್ ಟು ENವರೆಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದಕ್ಕೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಇದೆ, ಅದನ್ನು ಅಪ್ಲೈ ಮಾಡೋಣ. ಎ ಇಂಟರ್ಸೆಕ್ಷನ್ E1 ಯೂನಿಯನ್ ಎ ಇಂಟರ್ಸೆಕ್ಷನ್ E2 ಯೂನಿಯನ್ ಎ ಇಂಟರ್ಸೆಕ್ಷನ್ E3 ಯೂನಿಯನ್ ಎಕ್ಸೆಟ್ರಾ ಎ ಇಂಟರ್ಸೆಕ್ಷನ್ EN ಅಂತ ನಾವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿನ ಅಪ್ಲೈ ಮಾಡ್ತಾ ಇದ್ದೀನಿ. ಈಗ ಅಬ್ಸರ್ವ್ ಮಾಡಿ, ಆ್ಯಂಡ್ ಎ ಇಂಟರ್ಸೆಕ್ಷನ್ EI ಇಂಟರ್ಸೆಕ್ಷನ್ ಎ ಇಂಟರ್ಸೆಕ್ಷನ್ EJ ಈಸ್ ಎ ಸಬ್ಸೆಟ್ ಆಫ್ EI ಇಂಟರ್ಸೆಕ್ಷನ್ EJ. ಸೊ ದಿಸ್ ಈಸ್ ಎಮ್ ಟಿ ಅಂದಮೇಲೆ ಇದು ಎಮ್ ಟಿ ಆಗಬೇಕಲ್ಲ. ದಿಸ್ ಈಸ್ ಆಲ್ಸೋ ಎಮ್ ಟಿ. ಸೊ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಚಿತ್ರದಲ್ಲಿ ನೋಡೋದಾದರೆ, ಇಲ್ಲಿ ಒಂದು ಚಿತ್ರದಲ್ಲಿ ಒಂದು ಪಾಯಿಂಟನ್ನು ಅಬ್ಸರ್ವ್ ಮಾಡಿ. ನಿಮಗೆ ಈ ಪಾರ್ಟ್ ಇದೆಯಲ್ಲ, ಇದು ದಿಸ್ ಈಸ್ ಎ ಇಂಟರ್ಸೆಕ್ಷನ್ E1. ಈಗ ಈ ಕಡೆ ಇನ್ನೊಂದು ಪಾರ್ಟ್ ಇದೆಯಲ್ಲ ನೋಡಿ, ಇದು ಎ ಇಂಟರ್ಸೆಕ್ಷನ್ E2. ಬ್ಲೂವಲ್ಲಿರೋದು ಎ ಇಂಟರ್ಸೆಕ್ಷನ್ E1, ರೆಡ್ಡಲ್ಲಿರೋದು ಎ ಇಂಟರ್ಸೆಕ್ಷನ್ E2. ನಮಗೆ ಗೊತ್ತಿದೆ E1 ಆ್ಯಂಡ್ E2 ಆರ್ ಡಿಸ್ಜಾಯಿಂಟ್ ಅಂತ, ಅಂದರೆ ಯಾವುದು ಕಾಮನ್ ಇಲ್ಲ ಅಂತ. ಹಾಗಾದರೆ ಈ ಬ್ಲೂ ಮತ್ತು ರೆಡ್ಡಲ್ಲಿ ಕಾಮನ್ ಬರೋಕ್ಕೆ ಸಾಧ್ಯನಾ? ಅದು ಕಾಮನ್ ಬರೋಲ್ಲ. ಅಂದರೆ ಅವು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಅದನ್ನೇ ನಾವಿಲ್ಲಿ ಹೇಳ್ತಾ ಇರೋದು. ಸೊ ನಮಗೆ E1 ಅಥವಾ EI EJ ಏನಾಗುತ್ತೆ? EI EJ ಎಮ್ ಟಿ ಆದರೆ ಇದು ನಮಗೆ ಈ ಟರ್ಮು ಎಮ್ ಟಿ ಆಗುತ್ತೆ ಅಂತ. ಅಂದ್ರೆ ಅರ್ಥ ಇವೆಲ್ಲ ಇದಾವಲ್ಲ, ಇವೆಲ್ಲ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಈವೆಂಟ್ ಅಂದರೆ ಯಾವ್ಯಾವೆರಡು ತೊಗೊಂಡ್ರೋ ಅವೆಲ್ಲ ಏನಾಗಿರ್ತವೆ? ಡಿಸ್ಜಾಯಿಂಟ್ ಆಗಿರ್ತವೆ ಅಂತ ಹೇಳುತ್ತೆ. ಈಗ ನಾವು ಪ್ರೊಬ್ಯಾಬಿಲಿಟಿ ಅಪ್ಲೈ ಮಾಡಿಬಿಟ್ರೆ, ಪ್ರೊಬ್ಯಾಬಿಲಿಟಿ ಆಫ್ ಎ ತೊಗೊಂಡ್ರೆ ಇಟ್ ಈಸ್ ಸೇಮ್ ಆ್ಯಸ್ ಪ್ರೊಬ್ಯಾಬಿಲಿಟಿ ಆಫ್ ದಿಸ್ ಯೂನಿಯನ್ ಇದೆಯಲ್ಲ, ದಿಸ್ ಯೂನಿಯನ್ ಬರುತ್ತೆ. ಹಾಗಾಗಿ ಬೈ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ನಮಗೆ ಏನಾಗುತ್ತೆ? ಇಲ್ಲಿ ನೋಡಿ, ಇದನ್ನು ನಾವು ಒಂದು ಕೆಲಸ ಮಾಡ್ಬೋದು. ದಿಸ್ ಈಸ್ ಸೇಮ್ ಆ್ಯಸ್ ಇಲ್ಲಿ ಯೂನಿಯನ್ ಇದೆಯಲ್ಲ, ಅದನ್ನ ಈಗ ಬರಿಬೋದು. ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E2 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ E3 ಪ್ಲಸ್ ಎಕ್ಸೆಟ್ರಾ ಪ್ರೊಬ್ಯಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ EN ಅಂತ ಬರೆದು, ಅದಾದಮೇಲೆ ನಾವು ಈ ಸ್ಟೆಪ್ಪನ್ನ ಬರೀಬೇಕು.
ಬೈ ಮಲ್ಟಿಪ್ಲಿಕೇಶನ್ ರೂಲ್ ಆಫ್ ಪ್ರೊಬ್ಯಾಬಿಲಿಟಿ ಈ ಸ್ಟೆಪ್ಪನ್ನು ಬರೆದ್ರೆ ಅದು ನಮಗೆ ಸರಿಯಾದ ಉತ್ತರ ಆಗಿರುತ್ತೆ. ಸೊ ಇದನ್ನೇ ನಾವು ಟೋಟಲ್ ಪ್ರೊಬ್ಯಾಬಿಲಿಟಿ ಥಿಯರಮ್ ಅಂತ ಕರಿತೀವಿ. ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ ಎ ಇಸ್ ಈಕ್ವಲ್ ಟು ಪ್ರೊಬ್ಯಾಬಿಲಿಟಿ ಆಫ್ E1 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ E1 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E2 ಇಂಟು ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ E2 ಪ್ಲಸ್ ಪ್ರೊಬ್ಯಾಬಿಲಿಟಿ ಆಫ್ E3 into probability of A given E3 plus etc. probability of En into probability of A given En. ಇದನ್ನೇ we called as a total probability theorem ಅಂತ ಕರಿತೀವಿ. ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಏನಿದೆ ಅಂತ ನೋಡೋಣ. ಸೊ ವಿಲ್ ಕನ್ಸಿಡರ್ ಎ ಪ್ರಾಬ್ಲಮ್. ನೋಡಿ, ಎ ಪರ್ಸನ್ ಹ್ಯಾಸ್ ಅಂಡರ್ಟೇಕನ್ ಎ ಕನ್ಸ್ಟ್ರಕ್ಷನ್. A person has undertaken a construction job. The probabilities are 0.65 that there will be strike. 0.80 that the construction job will be completed on time if there is no strike, and 0.32 that the construction job will be completed on time if there is a strike. Determine the probability that the construction job will be completed on time ಅಂತ ಇದೆ. ನೋಡಿ, ನಮಗೆ ಇಲ್ಲಿ ಕೊಟ್ಟಿರೋ ಅಂಥದ್ದನ್ನು ಭಾಳ ನೀಟಾಗಿ ಅಬ್ಸರ್ವ್ ಮಾಡಿ. ಎ ಪರ್ಸನ್ ಹ್ಯಾಸ್ ಅಂಡರ್ಟೇಕನ್ ಎ ಕನ್ಸ್ಟ್ರಕ್ಷನ್ ಜಾಬ್. ದಿ ಪ್ರೊಬ್ಯಾಬಿಲಿಟಿ ಆರ್ 0.65 ದಟ್ ದೆರ್ ವಿಲ್ ಬಿ ಎ ಸ್ಟ್ರೈಕ್ ಆಗೋ ಅಂತ. ಈಗ ನಾವು ಗೌರ್ಮೆಂಟ್ ಕನ್ಸ್ಟ್ರಕ್ಷನ್ ವರ್ಕ್ ಅಂತ ಅಂದಾಗ ಅಲ್ಲಿ ಅಪೋಸ್ ಮಾಡೋರು ಇದ್ದೇ ಇರ್ತಾರೆ. ಒಂದು ಪಕ್ಷದಲ್ಲಿ ಯಾವುದೋ ಒಂದು ಕಾಮಗಾರಿ ತಗೊಂಡಾಗ ನಮಗೆ ಅದು ಬೇಡ ಅನ್ನೋರು ಇರ್ತಾರೆ, ಬೇಕು ಅನ್ನೋರು ಇರ್ತಾರೆ. ಹಾಗಾಗಿ ಬೇಡ ಅಂತ ಸ್ಟ್ರೈಕ್ ಮಾಡೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟಿರ್ಬೋದಪ್ಪ ಅಂದರೆ 0.65 ಅಂತ. ಸೊ ಇಲ್ಲಿ ಇನ್ನೂ ಕೊಟ್ಟಿದ್ದಾರೆ, ವಿಲ್ ಬಿ ಎ ಸ್ಟ್ರೈಕ್ 0.8 ದಟ್ ಕನ್ಸ್ಟ್ರಕ್ಷನ್ ಜಾಬ್ ವಿಲ್ ಬಿ ಕಂಪ್ಲೀಟೆಡ್ ಆನ್ ಟೈಮ್ ಇಫ್ ದೆರ್ ಈಸ್ ನೋ ಸ್ಟ್ರೈಕ್. ಸಪೋಸ್ ಅವರು ಸ್ಟ್ರೈಕ್ ಮಾಡಲಿಲ್ಲ ಅಂದರೆ 0.8 ಅಷ್ಟು ನಮಗೆ ಜಾಬ್ ಕಂಪ್ಲೀಟ್ ಆಗಿಬಿಡುತ್ತೆ. ಸಪೋಸ್ ಸ್ಟ್ರೈಕ್ ಮಾಡಿದರೆ ದಟ್ ರೆಡ್ಯೂಸ್ ಟು 0.32. ಹಾಗಾದರೆ ಸ್ಟ್ರೈಕ್ ಆಗಲಿ ಬಿಡಲಿ ನಮಗೆ ಜಾಬ್ ಕಂಪ್ಲೀಟ್ ಆಗ್ಬೋದಂತ ಪ್ರೊಬ್ಯಾಬಿಲಿಟಿ ಎಷ್ಟು ಅನ್ನೋದನ್ನು ನಾವು ಈ ಪ್ರಾಬ್ಲಮ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಇಲ್ಲಿದೆ ನಮಗೆ ಸೊಲ್ಯೂಷನ್ ಇದೆ. ಏನು ಸೊಲ್ಯೂಷನ್? ಲೆಟ್ ಎ ಅಂದರೆ ಈವೆಂಟ್ ಎ ಅಂದ್ರೇನು? ದಿ ಕನ್ಸ್ಟ್ರಕ್ಷನ್ ಜಾಬ್ ವಿಲ್ ಬಿ ಕಂಪ್ಲೀಟೆಡ್ ಆನ್ ಟೈಮ್. The construction job will be completed on time. B ಅಂದ್ರೇನು? there will be a strike. there will be a strike ಅಂತ ನಾವು ತಗೋಬೇಕು. ಗೊತ್ತಾಯ್ತಾ? ಸೊ ಈಗ ಇದಕ್ಕೆ ನಾವು ಚಿತ್ರ ಏನಾರು ಬರೆದ್ರೆ ಈ ಥರ ಕಾಣಿಸುತ್ತೆ. ನೋಡಿ, ಚಿತ್ರ ಬರೆದ್ರೆ ಈ ಥರ ಕಾಣಿಸುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು. ನಾನು ಇಲ್ಲಿ ಪಾಸಿಬಿಲಿಟೀಸ್ ಬರೆದಿದ್ದೀನಿ. ಇದೇನು ಹೇಳುತ್ತಪ್ಪ ಅಂದರೆ ಇದು 2 ಭಾಗ ಇದೆ. ಇದರಲ್ಲಿ ಸ್ಟ್ರೈಕ್ ಆಗೋ ಭಾಗ ಬಿ ಅನ್ಕೊಳ್ಳೋಣ, ಸ್ಟ್ರೈಕ್ ಆಗದೆ ಅಥವಾ ಒಂದು ಬಿ ಡ್ಯಾಶ್, ಸ್ಟ್ರೈಕ್ ಆಗೋದೊಂದು, ಸ್ಟ್ರೈಕ್ ಆಗದೆ ಇರೋದೊಂದು. ಅದೇ ರೀತಿ ಎ ಅಂದರೆ ಏನಪ್ಪ ಅಂದರೆ ಜಾಬ್ ಕಂಪ್ಲೀಟ್ ಆಗೋದು. ಸ್ಟ್ರೈಕ್ ಆಗಲಿ ಬಿಡಲಿ ನಮಗೆ ಜಾಬ್ ಕಂಪ್ಲೀಟ್ ಆಗೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡಿ, ಇದಕ್ಕೆ ಬರಿತಾ ಹೋದರೆ ಎ ಆ್ಯಂಡ್ ಬಿ ಕನ್ಸ್ಟ್ರಕ್ಟ್ ಮಾಡಾಯಿತು. ಈಗ ನೋಡಿ, ಎ ಅಂದರೆ ದಿ ಕನ್ಸ್ಟ್ರಕ್ಷನ್ ಜಾಬ್ ವಿಲ್ ಬಿ ಕಂಪ್ಲೀಟೆಡ್ ಆನ್ ಟೈಮ್. ಬಿ ಅಂದರೆ ದೇರ್ ವಿಲ್ ಬಿ ಎ ಸ್ಟ್ರೈಕ್. ಈಗ ನೋಡಿ, ನಾವು ಇವಕ್ಕೆ ಪ್ರೊಬ್ಯಾಬಿಲಿಟಿ ಡಿಫೈನ್ ಮಾಡ್ತಾ ಹೋಗೋಣ. ಅವರೇ ಕೊಟ್ಬಿಟ್ಟಿದ್ದಾರೆ. ದೆನ್ ಪ್ರೊಬ್ಯಾಬಿಲಿಟಿ ಆಫ್ ಬಿ ಅಂದರೆ ಸ್ಟ್ರೈಕ್ ಆಗೋ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ, ಅದು 0.65 ಇದೆ. ಹಾಗಾದರೆ ಆಗದೆ ಇರೋದೆಷ್ಟು?
ಟೋಟಲ್ 1 ಇದೆ, ಅದರಲ್ಲಿ 0.65 ಆಗುತ್ತೆ ಅಂದರೆ ದಟ್ ಈಸ್ ಸೇಮ್ ಆ್ಯಸ್ 1 ಮೈನಸ್ 0.65 ಈಕ್ವಲ್ ಟು 0.35 ಅಂತ ಇದೆ. ಆಮೇಲೆ ವಾಟ್ ಈಸ್ ದಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಬಿ ಅಂದರೆ ವರ್ಕು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋ ಅಂಥದ್ದು ಇಫ್ ಇಟ್ ಈಸ್ ಎ ಸ್ಟ್ರೈಕ್ ಇದ್ದಾಗ ಕಂಪ್ಲೀಟ್ ಆಗೋ ಅಂಥ ಪ್ರೊಬ್ಯಾಬಿಲಿಟಿ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 0.32. ಸ್ಟ್ರೈಕ್ ಇರಲಿಲ್ಲ ಅಂದರೆ ಎಷ್ಟು? 0.8. ಈಗ ನಮ್ಮ ಪ್ರಶ್ನೆ ವರ್ಕ್ ಕಂಪ್ಲೀಟ್ ಆಗೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ನೋಡಿ. ಸಿನ್ಸ್ ಬಿ ಆ್ಯಂಡ್ ಬಿ ಡ್ಯಾಶ್ ಫಾರ್ಮ್ಸ್ ಎ ಪಾರ್ಟೇಷನ್ ಆಫ್ ಎಸ್, B and B dash forms a partition of S by theorem on total probability. We have probability of A equals probability of B into probability of A intersection B plus probability of B dash into probability of A given B dash ಅಂತ ಆಗುತ್ತೆ. ಸೊ ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಮಗೆ ವರ್ಕ್ ಕಂಪ್ಲೀಟ್ ಸ್ಟ್ರೈಕ್ ಆಗಲಿ ಬಿಡಲಿ ಆಗುವಂಥ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂದರೆ 0.488. ನೋಡಿ ಇಲ್ಲಿ ಕನ್ಕ್ಲೂಡ್ ಮಾಡಿದ್ದಾರೆ. ದಿ ಪ್ರೊಬ್ಯಾಬಿಲಿಟಿ ದಟ್ ದಿ ಕನ್ಸ್ಟ್ರಕ್ಷನ್ ಜಾಬ್ ವಿಲ್ ಬಿ ಕಂಪ್ಲೀಟೆಡ್ ಆನ್ ಟೈಮ್ ಈಸ್ 0.488 ಅಂತ ಇದೆ. ಹಾಗೆ ಇನ್ನೊಂದು ಪ್ರಾಬ್ಲಮ್ ನೋಡೋಣ, ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಪ್ರಾಬ್ಲಮ್ಮು ಹೇಗಿದೆ ನೋಡಿ. ಆ್ಯನ್ ಅರ್ನ್ ಕಂಟೈನ್ಸ್ 5 ರೆಡ್ ಆ್ಯಂಡ್ 5 ಬ್ಲ್ಯಾಕ್ ಬಾಲ್ಸ್. ಆ್ಯನ್ ಅರ್ನ್ ಕಂಟೈನ್ಸ್ 5 ರೆಡ್ ಆ್ಯಂಡ್ 5 ಬ್ಲ್ಯಾಕ್ ಬಾಲ್ ಅಂದರೆ ಒಂದು ಬಾಕ್ಸ್ ಒಳಗಡೆ 5 ರೆಡ್ ಬಾಲು 5 ಬ್ಲ್ಯಾಕ್ ಬಾಲ್ ಇದೆ ಅಂತ ಅನ್ಕೋಬೇಕು. ನೋಡಿ, ಎ ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. ಒಂದು ಬಾಲನ್ನು ರ್ಯಾಂಡಮ್ ಆಗಿ ನಾವು ತೆಗಿತಾ ಇದ್ದೀವಿ. ಇಟ್ಸ್ ಕಲರ್ ಈಸ್ ನೋಟೆಡ್. ಒಂದು ಬಾಲನ್ನು ತೆಗೆದು ಅದು ಕಲರ್ನ ನೋಟ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ಈಸ್ ರಿಟರ್ನ್ ಟು ದಿ ಅರ್ನ್. ಅದನ್ನು ನೋಟ್ ಮಾಡ್ಕೊಂಡು ಯಾವ ಕಲರ್ ಅಂತ ಮತ್ತೆ ವಾಪಸ್ ಹಾಕ್ತಾ ಇದ್ದೀವಿ. ಮೋರ್ ಓವರ್ 2 additional ball of the same color are put into the urn. ನೀವು ಆ ಕಲರಿಗೆ ಫಾರ್ ಎಕ್ಸಾಂಪಲ್ ರೆಡ್ ಬರುತ್ತೆ ಅಂದರೆ ರೆಡ್ ಅಂತ ನೋಟ್ ಮಾಡಿಕೊಂಡು ಆ ಬಾಲ್ನ ವಾಪಸ್ ಹಾಕಿ ಮತ್ತೆರಡು ರೆಡ್ ಬಾಲ್ನ ಅದರೊಳಗೆ ಹಾಕಬೇಕು. ಬ್ಲ್ಯಾಕ್ ಬಂದರೆ ಆ ಬ್ಲ್ಯಾಕ್ ಬಾಲ್ ಅಂತ ನೋಟ್ ಮಾಡಿಕೊಂಡು ಆ ಬಾಲನ್ನ ನಾವು ಅರ್ನಿಗೆ ಹಾಕಿ ಬಾಕ್ಸಿಗೆ ಹಾಕಿ ಮತ್ತೆ 2 ಬ್ಲ್ಯಾಕ್ ಯಾವ ಕಲರ್ ಬರುತ್ತೆ ಆ ಕಲರು ಮತ್ತೆರಡು ಸೇರಿಸ್ಬೇಕು. ಅದು ಇಲ್ಲಿ ಕಂಡೀಷನ್ನು ನೋಡಿ. ಸೇಮ್ ಕಲರ್ ಬಾಲ್ ಇನ್ ಟು ದಿ ಅರ್ನ್ ಆ್ಯಂಡ್ ದೆನ್ ಎ ಬಾಲ್ ಈಸ್ ಡ್ರಾನ್ ಅಟ್ ರ್ಯಾಂಡಮ್. ಮತ್ತೆ ಒಂದು ಬಾಲ್ ರ್ಯಾಂಡಮ್ ಆಗಿ ನಾವು ಡ್ರಾ ಮಾಡಬೇಕು. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದಿ ಸೆಕೆಂಡ್ ಬಾಲ್ ಈಸ್ ರೆಡ್. ಹಾಗಾದರೆ ಸೆಕೆಂಡ್ ಬಾಲ್ ರೆಡ್ ಬರೋ ಅಂಥ ಪ್ರೊಬ್ಯಾಬಿಲಿಟಿ ಎಷ್ಟು ಅನ್ನೋದನ್ನು ನಾವೀಗ ಕ್ಯಾಲ್ಕುಲೇಟ್ ಮಾಡಬೇಕು. ಗೊತ್ತಾಯ್ತಾ? ನೋಡಿ, ಇದರಲ್ಲಿ ನಾವು ಡಿಫೈನ್ ಮಾಡ್ತಾ ಇದ್ದೀವಿ. ಇ ಅಂದರೆ ನಮಗೆ ಡ್ರಾಯಿಂಗ್ ಎ ರೆಡ್ ಬಾಲ್ ಇನ್ ಫಸ್ಟ್ ಅಟೆಂಪ್ಟ್. ಇ ಅಂದ್ರೇನು? ಡ್ರಾಯಿಂಗ್ ಎ ರೆಡ್ ಬಾಲ್ ಇನ್ ಫಸ್ಟ್ ಅಟೆಂಪ್ಟ್. ಇ ಡ್ಯಾಶ್ ಅಂದರೆ ಅದು ಕಾಂಪ್ಲಿಮೆಂಟು. ರೆಡ್ ಬಾಲ್ ಬರೋಲ್ಲ ಅಂದರೆ ಬ್ಲ್ಯಾಕ್ ಬಾಲ್ ಅಂತ. ಡ್ರಾಯಿಂಗ್ ಎ ಬ್ಲ್ಯಾಕ್ ಬಾಲ್ ಇನ್ ಫಸ್ಟ್ ಅಟೆಂಪ್ಟ್. ಎ ಅಂದ್ರೇನು? ಡ್ರಾಯಿಂಗ್ ಎ ರೆಡ್ ಬಾಲ್ ಇನ್ ಸೆಕೆಂಡ್ ಅಟೆಂಪ್ಟ್ ಅಂತ. ಡ್ರಾಯಿಂಗ್ ಎ ರೆಡ್ ಬಾಲ್ ಇನ್ ಸೆಕೆಂಡ್ ಅಟೆಂಪ್ಟ್. ಸೊ ಇಲ್ಲಿ ನಮಗೆ ಈ ಚಿತ್ರ ನೋಡಿದರೆ ಐಡಿಯಾ ಸಿಗುತ್ತೆ ನಿಮಗೆ. ಈ ಚಿತ್ರ ನೋಡಿದರೆ ಈ ಥರ ಇದೆ. ನಮಗೆ ಸ್ಯಾಂಪಲ್ ಒಂದು ಬಾಕ್ಸ್ ಒಳಗಡೆ 5 ರೆಡ್ ಇದೆ, 5 ಬ್ಲ್ಯಾಕ್ ಇದೆ. ಫಸ್ಟು ರೆಡ್ ಬಾಲ್ ಡ್ರಾ ಮಾಡಿದರೆ ಅದನ್ನು ಇ ಅನ್ಕೊಳ್ಳೋಣ. ಫಸ್ಟ್ ಅಟೆಂಪ್ಟಲ್ಲಿ ರೆಡ್ ಬರೋದನ್ನ ಇ ಇವೆಂಟ್ ಅನ್ಕೊಳ್ಳೋಣ. ಫಸ್ಟ್ ಅಟೆಂಪ್ಟಲ್ಲಿ ಬ್ಲ್ಯಾಕ್ ಬರೋದನ್ನು ಇ ಡ್ಯಾಶ್ ಅನ್ಕೊಳ್ಳೋಣ. ಯಾಕೆಂದರೆ ಎರಡೇ ಬರೋಕ್ಕೆ ಸಾಧ್ಯ ಇರೋದು. ಅದು ನಮ್ಮ ಪಾರ್ಟೇಷನ್. ಈಗ ಅವೆಲ್ಲ ಕಂಡೀಷನನ್ನು ಅಪ್ಲೈ ಮಾಡಿ ಅದನ್ನು ನೋಟ್ ಮಾಡಿಕೊಂಡು ಮತ್ತೆ ವಾಪಸ್ ಹಾಕಿ ಯಾವ ಕಲರ್ ಬಂದಿರುತ್ತೆ ಅದೇ ಕಲರ್ದು 2 ರೆಡ್ ಬಾಲ್ ಆದರೆ ರೆಡ್, ಬ್ಲ್ಯಾಕ್ ಆದರೆ 2 ಬಾಲ್ ರೆಡ್ ಬ್ಲ್ಯಾಕ್ ಬಾಲ್ನ ವಾಪಸ್ ಹಾಕಿ 2ನೇ ಅಟೆಂಪ್ಟಲ್ಲಿ ನಾವು ಬಾಲ್ ಡ್ರಾ ಮಾಡಿದಾಗ ಬರೋದನ್ನು ಸೆಕೆಂಡ್ ಡ್ರಾನ್ ಬಾಲ್ ಬಿ ಎ ಅಂತ ಕರಿತೀವಿ. ಆ ಈವೆಂಟನ್ನ ನಾವು ಎ ಅಂತ ಕರಿತೀವಿ. ಈಗ ನೋಡಿ, ನಾವು ಪ್ರೊಬ್ಯಾಬಿಲಿಟಿ ಹೊಡಿತಾ ಹೋಗೋಣ.
ಪ್ರೊಬ್ಯಾಬಿಲಿಟಿ ಆಫ್ ಇ, ನಮಗೆ ಒಟ್ಟು ಅರ್ನಲ್ಲಿ 10 ಬಾಲ್ ಇದೆ, 5 ಬ್ಲ್ಯಾಕ್ ಇದೆ, 5 ರೆಡ್ ಇದೆ. ಅದರಲ್ಲಿ ರೆಡ್ ಬರೋ ಪ್ರೊಬ್ಯಾಬಿಲಿಟಿ ಎಷ್ಟಪ್ಪ ಅಂದರೆ 5/10, ಅಂದರೆ 1/2 ಚಾನ್ಸು. ಹಾಗೆ ಬ್ಲ್ಯಾಕ್ ಬರೋದು ಎಷ್ಟಪ್ಪ ಅಂದರೆ ಅದು ಅಷ್ಟೇ ಈಕ್ವಲ್ಲೇ 5/10, ದಟ್ ಈಸ್ 1/2. ಈಗ ಎರಡನೇದಕ್ಕೆ ಹೋಗೋಣ. ಎರಡನೇ ಅಟೆಂಪ್ಟಲ್ಲಿ ಸಪೋಸ್ ಮೊದಲನೇ ಅಟೆಂಪ್ಟಲ್ಲಿ ರೆಡ್ ಬಂದರೆ ನೋಡಿ, ನಾವು ರೆಡ್ ಅಂತ ನೋಟ್ ಮಾಡಿಕೊಂಡು ಆ ಬಾಲನ್ನು ವಾಪಸ್ ಹಾಕಿ ಅದೇ ಕಲರ್ 2 ಬಾಲ್ ಹಾಕ್ತೀವಿ. ಈಗ 5 ರೆಡ್ ಬಾಲ್ ಇತ್ತು, ಮೊದಲನೇ ರೆಡ್ ಬಂದಾಗ ಮತ್ತೆರಡು ಹಾಕೋದ್ರಿಂದ 7 ರೆಡ್ ಬಾಲ್ ಆಯಿತು. ಅಲ್ಲಿಗೆ ಹರ್ನಲ್ಲಿ ಒಟ್ಟು ಬಾಲ್ ಸಂಖ್ಯೆ ಎಷ್ಟಾಯಿತು? 12 ಆಯಿತು. 12ರಲ್ಲಿ 7 ರೆಡ್ಡು 5 ಬ್ಲ್ಯಾಕು. ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ ಎ ಗಿವನ್ ಇ ಇದೆಯಲ್ಲ, ಅದು 7/12 ಆಗುತ್ತೆ. ಸಪೋಸ್ ನಮಗೆ ಫಸ್ಟ್ ಬಾಲು ಬ್ಲ್ಯಾಕ್ ಬಂತು, ಆಗೇನಾಗುತ್ತೆ, ನಾವು 2 ಬ್ಲ್ಯಾಕ್ನ ಸೇರಿಸ್ತೀವಿ, ಅಲ್ಲಿಗೆ 12 ಆಯಿತು. 12ರಲ್ಲಿ 7 ಬ್ಲ್ಯಾಕು 5 ರೆಡ್ಡು. ಎರಡನೇ ಅಟೆಂಪ್ಟಲ್ಲಿ ರೆಡ್ ಬರೋ ಚಾನ್ಸ್ ಎಷ್ಟಪ್ಪ ಅಂದರೆ 5/12 ಅಂತ ಆಗುತ್ತೆ. 5/12. ಸಿನ್ಸ್ ಇ ಆ್ಯಂಡ್ ಇ ಡ್ಯಾಶ್ ಫಾರ್ಮ್ಸ್ ಎ ಪಾರ್ಟೇಷನ್ ಆಫ್ ಎಸ್ by theorem on total probability, we have probability of A equals probability of E into probability of A given E plus probability of E dash into probability of A given E dash. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಸಿಂಪ್ಲಿಫೈ ಮಾಡಿದರೆ ಉತ್ತರ 1/2 ಬರುತ್ತೆ. ಉತ್ತರ 1/2 ಬರುತ್ತೆ. ನೋಡಿ, ಇದೇ ಥರ ಇದೇ ಪ್ರಾಬ್ಲಮ್ನ ಬ್ಲ್ಯಾಕ್ ಬಾಲ್ಗೂ ಮಾಡ್ಬೋದು. ಸೆಕೆಂಡ್ ಅಟೆಂಪ್ಟ್ ಬ್ಲ್ಯಾಕ್ ಬರೋದು ಎಷ್ಟು ಅನ್ನೋದನ್ನು ಮಾಡ್ಬೋದು. ಅದಕ್ಕೂ ಸಾಮಾನ್ಯವಾಗಿ ಉತ್ತರ ಇದೇ ಬರುತ್ತೆ, ಏನು ಬೇರೆ ಏನು ಚೇಂಜ್ ಬರೋಲ್ಲ. ಅದಕ್ಕೂ ಉತ್ತರ 1/2 ಬರುತ್ತೆ. ಐದರ್ ಸೆಕೆಂಡ್ ಅಟೆಂಪ್ಟ್ ಬಾಲು ರೆಡ್ ಅಂತ ಕೇಳಿದ್ರು 1/2 ಇದೇ ಉತ್ತರ ಬರುತ್ತೆ, ಬ್ಲ್ಯಾಕ್ ಅಂತ ಕೇಳಿದ್ರು ಅದೇ ಉತ್ತರ ಬರುತ್ತೆ. ಬಟ್ ನೀವು ಬರೆಯೋದು ಭಾಳ ಇಂಪಾರ್ಟೆಂಟು, ಯಾವ ಥರ ಉತ್ತರ ಬರುತ್ತೆ ಅನ್ನೋದು ಬರೆಯೋದನ್ನು ನೀವು ಮರಿಬಾರ್ದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಬೇಸ್ ಥಿಯರಮ್ ಅಂತ ಒಂದು ಭಾಳ ಇಂಪಾರ್ಟೆಂಟ್ ಥಿಯರಮ್ ಇದೆ, ಅದನ್ನು ನಾವು ಡಿಸ್ಕಸ್ ಮಾಡೋಣ. ಸೊ ನಾನು ಇವತ್ತು ಹೇಳಿರೋ ಅಂಥ ಏನೋ ಪ್ರಾಬ್ಲಮ್ ಆಗಲಿ ಅಥವಾ ಟೋಟಲ್ ಪ್ರೊಬ್ಯಾಬಿಲಿಟಿ ಥಿಯರಮ್ ಆಗಲಿ, ಇದು ನಿಮ್ಮ ಪರೀಕ್ಷೆಯಲ್ಲಿ 3 ಮಾರ್ಕ್ಸಿಗೆ ಕೇಳುವಂಥ ಪ್ರಶ್ನೆ. 3 ಮಾರ್ಕ್ಸಿಗೆ ಒಂದು ಪ್ರಶ್ನೆ ಬರುತ್ತಲ್ಲ, ಆ ಪ್ರಶ್ನೆ ಇದರಿಂದ ಬರುತ್ತೆ. ನಿಮಗೆ ಟೋಟಲ್ ಪ್ರೊಬ್ಯಾಬಿಲಿಟಿ ಮೇಲೆ ಕೇಳ್ತಾರೆ, ಇಲ್ಲ ಅಲ್ಲಿ ಕೇಳಲಿಲ್ಲ ಅಂದರೆ ಈ ಬೇಸ್ ಥಿಯರಮ್ ಮೇಲೆ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬೇಸ್ ಥಿಯರಮ್ ಏನು ಹೇಳುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಓಕೆ, ಥ್ಯಾಂಕ್ ಯು.